ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡಿದ್ದೆ. ಶುಗರ್ಗಳಿಗೆ ನುಂಗ್ತಿದ್ದಿ? ಹಸಿರು ತರಕಾರಿ ಬಳಕೆ ಮತ್ತು ಜೀವನ ಶೈಲಿ ಬದಲಾಯಿಸಿಕೊಳ್ಳಲು ಗ್ರಾಮದ ಮಹಿಳೆಯರಿಗೆ ಕರೆ. ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ರಾಮದುರ್ಗ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಸಹಯೋಗದಲ್ಲಿ ಮಲ್ಲದಕಲ್ ಬಸ್ ನಿಲ್ದಾಣದ ಆವರಣದಲ್ಲಿ ಪಿಪಿಎಚ್ಎಫ್ ಅನುಷ್ಠಾನಗೊಳಿಸುತ್ತಿರುವ ಜಿ ಹೆಲ್ತ್ ಕೇರ್ ಬೆಂಬಲದೊಂದಿಗೆ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿ ಮಂಜುಳಾ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ವಿಪರೀತ ರಾಸಾಯನಿಕ ವಸ್ತುಗಳ ಬಳಕೆ ಮತ್ತು ಕೆಮಿಕಲ್ ಮಿಶ್ರಿತದಿಂದ ತಯಾರಿಸುವ ಆಹಾರ ವಸ್ತುಗಳ ಸೇವನೆ ಮತ್ತು ಆಧುನಿಕ ಜೀವನ ಶೈಲಿಯಿಂದ ಬಿಪಿ, ಶುಗರ್, ಕ್ಯಾನ್ಸರ್ನಂತಹ ರೋಗಗಳನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದ ಅಂತಹ ಕಾಯಿಲೆ ಬರುವ ಮುನ್ನವೇ ನೈಸರ್ಗಿಕವಾಗಿ ತಯಾರಾಗುವ ಹಸಿರು ತರಕಾರಿ ಬಳಕೆ ಹಾಗೂ ಅಸಮತೋಲನ ಆಹಾರ ಪದ್ಧತಿ ಮತ್ತು ಆರೋಗ್ಯ ಕಾಳಜಿಗೆ ಆದ್ಯತೆ ನೀಡಬೇಕು. ಪ್ರಣಾ ಸಂಸ್ಥೆಯವರು ಉಚಿತವಾಗಿ ಬಾಯಿ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠ ಕ್ಯಾನ್ಸರ್, ಬಿಪಿ, ಶುಗರ್, ಕಣ್ಣು, ಹಲ್ಲು ಸಮಸ್ಯೆಗಳಿಗೆ ಪ್ರಾಥಮಿಕ ಹಂತದ ತಪಾಸಣೆಯನ್ನ ಉಚಿತವಾಗಿ ನಿಮ್ಮ ಗ್ರಾಮಕ್ಕೆ ಬಂದು ಮಾಡಿಸುತ್ತಿದ್ದಾರೆ. ಇದು ನಿಮಗೆ ಸುದೈವ. ಇದರ ಸದುಪಯೋಗ ಪಡೆದು ಮನೆಯ ಸುತ್ತಮುತ್ತಲಿನ ಜನರಿಗೆ ತಿಳಿಸಲು ಹೇಳಿದರು. ನಾವು ಅಂದ್ಕೊಂಡಾಗೆ ನಾವು ದೇವದುರ್ಗ ತಾಲೂಕದಲ್ಲಿ 7 PHC ಬರ್ತವೆ. 7ರಲ್ಲಿ 5 PHCಗೆ ಮಾತ್ರ ಇದು ಒಂದು ಕಾರ್ಯಕ್ರಮನ ಅನುಷ್ಠಾನ ಮಾಡ್ಯಾರ. ನಾವು ಬಹಳ ಪುಣ್ಯವಂತರು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಊರಿನಲ್ಲೇ ಎಲ್ಲ ರೀತಿಯ ಸೌಕರ್ಯಗಳು ಕೊಡೋದು ಅಂತಂದರೆ ಸುಮ್ಮನೆ ಅಲ್ಲ. ಅವರು ಏನು ಸಂಬಂಧಪಟ್ಟಂಥ ಪರೀಕ್ಷೆಗೆ ಸಂಬಂಧಪಟ್ಟಂಥ ಎಲ್ಲ ಸಾಮಾನುಗಳನ್ನು ತಂದು ಪರೀಕ್ಷೆ ಮಾಡಿ, ಕೆಲವೊಬ್ರು ಹೇಳ್ತಾರೆ ಏನಪ್ಪ ಬರೀ ಪರೀಕ್ಷೆ ಮಾಡ್ತಾರ ಹೋಗ್ಬಿಡ್ತಾರ. ಹೋಗಿ ಪರೀಕ್ಷೆ ಮಾಡ್ಕೊಂಡು ಬರೋಕ್ಕೆ ನಮ್ಗೆ ಎಷ್ಟು ಖರ್ಚಾಗ್ತದ? ಒಂದಿನದ ಕೆಲಸ ವೇಸ್ಟು, ಟೈಮ್ ವೇಸ್ಟು, ಹೌದಾ ಇಲ್ಲ, ದುಡ್ಡು ವೇಸ್ಟು. ಈಗ ಅವರು ನಮ್ಮ ಗ್ರಾಮಕ್ಕೆ ಬಂದು ನಮಗೆ ಎಲ್ಲ ಸೌಲಭ್ಯಗಳನ್ನು ಮಾಡಿ ಕೊಡ್ತಾರ ಅಂದರೆ ಎಷ್ಟು ನಾವು ಪುಣ್ಯವಂತರು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಒಂದು ಸಂಸ್ಥೆಗೆ ನಮ್ಮೆಲ್ಲ ಇಡೀ ಮಲ್ಲದಕಲ್ ಬಳಗದಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾಕಂತ ಹೇಳಿದರೆ ಈಗ ಕೆಲವೊಬ್ಬರು ವಯಸ್ಸಾದವ್ರು ಇರ್ತಾರೆ, ಏನು ಮಾಡ್ತಾರ, ಮನೆಯಲ್ಲಿ ಗಂಡು ಮಕ್ಳು ಕರ್ಕೊಂಡು ಹೋಗ್ಬೇಕು, ಒಬ್ಬರು ಕೆಲಸಕ್ಕೆ ಬಿಟ್ಟು ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕಾಗ್ತದೆ. ಈಗ 90% ಇಲ್ಲೆಲ್ಲರೂ 45-50 ವರ್ಷ ಮೇಲ್ಪಟ್ಟವ್ರು ಇರಿ. ಒಬ್ಬೊಬ್ಬರೇ ಹೋಗೋಕ್ಕಾಗ್ತದ? ಆಗಂಗಿಲ್ಲ. ಒಬ್ಬರು ಜೊತೆಗೆ ಬೇಕು. ಒಂದು ಕೆಲಸಕ್ಕೆ ಇಬ್ಬರನ್ನ ನಾವು ದಣಿಸ್ಬೇಕಾಗ್ತದ. ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆಸೋದ್ರಿಂದ ನಾವು ಒಬ್ಬರೇ ಬಂದು ಮಾಡಿಸ್ಕೊಂಡು ಹೋಗ್ಬೋದು. ಬಸಮ್ಮವ ಗಬ್ಬರಿಗೆ ಹೋಗ್ಬೇಕಂತಂದರೆ ಯಾರಿಲ್ಲ ಸತತ ಹೇಳ್ತಾಳೆ, ಇವರೆಲ್ಲರಿಗೂ ಹೋಗೋಕ್ಕಾಗಂಗಿಲ್ಲ. ಹಾಗಾಗಿ ಇಲ್ಲಿ ಬಂದಾಗ ಎಲ್ಲ ಒಂದು ವ್ಯವಸ್ಥೆಯನ್ನು ನಾವು ಪಡೆದುಕೊಂಡು ನಾವು ಆರೋಗ್ಯವಂತರಾಗಿ ಇರೋಣ. ಮೇಡಮ್ ಹೇಳಿದ್ರು BP, ಶುಗರು, ಕ್ಯಾನ್ಸರು, ಆಮೇಲೆ ಹಲ್ಲಿಂದಾಗಲಿ ಕಣ್ಣಿಂದಾಗಲಿ ಮಹಿಳೆಯರಿಗೆ ಏನು ಸಮಸ್ಯೆ ಬರ್ತದೆ ಅನ್ನೋದ್ರ ಬಗ್ಗೆ ಎಲ್ಲನೂ ಕೂಲಂಕುಷವಾಗಿ ಅವ್ರು ಹೇಳಿದರು. ನಾನು ಇದೆಲ್ಲದ್ರದ್ದು ಒಂದೇ ಹೇಳ್ತೀನಿ, ಇದೆಲ್ಲ ಕಾಯಿಲೆ ಬರೋದಕ್ಕಿಂತ ಮುಂಚಿತವಾಗಿ ನಾವು ಆರೋಗ್ಯವಾಗಿ ಇರಬೇಕಂದ್ರೆ ನಾವು ತಿಂತಕ್ಕಂಥ ಆಹಾರ ಪದ್ಧತಿ ಸರಿಯಾಗಿರಬೇಕು. ಇಲ್ಲ ನಾವು ಮನಸ್ಸಿಗೆ ಬಂದಂಗೆ ತಿಂತೀವಿ, ಇಚ್ಛೆ ಬೇಡಿದ್ದು ತಿಂತೀವಿ, ಬಾಯಿ ಚಟಕ ಎಲ್ಲನೂ ತಿಂದು ನಾವು ಆರೋಗ್ಯವಾಗಿರ್ತೀವಿ ಅಂದರೆ ಅದು ಅಸಾಧ್ಯದ ಮಾತು. ಈಗಿನ ಕಾಲದಲ್ಲಿ ಎಲ್ಲ ಏನಾಗ್ತದೆ, ಗೊಬ್ಬರ ಹೊಡೆದು ಔಷಧಗಳು ರೆಡಿ ಆಗ್ತವೆ, ಕಾಯಿಪಲ್ಯ ರೆಡಿ ಆಗ್ತದೆ. ಯಾರಾದರೂ ನಾವು ನ್ಯಾಚುರಲ್ ಆಗಿ ಕಾಯಿಪಲ್ಯ ತಿಂತೀವಿ? ಇಲ್ಲ. ನ್ಯಾಚುರಲ್ ಆಗಿ ಊಟ ಮಾಡ್ತೀವಿ? ಇಲ್ಲ. ಎಲ್ಲ ಕೆಮಿಕಲ್ ಮಿಕ್ಸಿತವಾದಂಥ ಒಂದು ಚಹಾ ಕುಡಿಬೇಕಂದ್ರೂ ಹಾಲಿನಲ್ಲಿ ವಿಷಭರಿತ ಕೆಮಿಕಲ್ಸ್ ಹಾಕಿನೇ ಹಾಲು ಸರಬರಾಜು ಮಾಡ್ತಾರೆ. ಕಾಯಿಪಲ್ಯ ಬೆಳಿಬೇಕಂದ್ರೆ ಯಾವುದೋ ಒಂದು ಕೆಮಿಕಲ್ ಹಾಕಿ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಎಲ್ಲರಲ್ಲಿ ಒಂದು ಮನವಿ ಏನಂದರೆ, ಇಲ್ಲಿ ಏನು ನಡೆಕತ್ತದ, ಏನು ಕೊಡಕತ್ತಾರ, ಏನು ಮಾಹಿತಿ ಹೇಳ್ತಾರೆ ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ನಾವು ನಡೀತಕ್ಕಂಥ ಜೀವನ ಶೈಲಿಯನ್ನು ಫಸ್ಟ್ ಪಿಪಿಎಚ್ಎಫ್ನ ಸಿಬ್ಬಂದಿ ನರಸಮ್ಮ ಮಾತನಾಡಿ, ಪಿಪಿಎಚ್ಎಫ್ ಸಂಸ್ಥೆಯು ರಾಜ್ಯದ ಮೈಸೂರು ನಂತರ ನಮ್ಮ ರಾಯಚೂರು ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಂಡು ಕಳೆದ 1.5 ವರ್ಷದಿಂದ ನಮ್ಮ ಸಂಸ್ಥೆಯು ಉಚಿತ ಆರೋಗ್ಯ ತಪಾಸಣೆ ಕೈಗೊಂಡಿದೆ. ಮಹಿಳಾ ವೈದ್ಯರಿಂದ, ಹಲ್ಲು ತಜ್ಞರಿಂದ ಮತ್ತು ಕಣ್ಣು ತಜ್ಞರಿಂದ ಉಚಿತ ತಪಾಸಣೆ ಮಾಡುತ್ತಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳಲು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸ್ತ್ರೀ ತಜ್ಞರು ಡಾಕ್ಟರ್ ಅಪೇಕ್ಷಾ, ದಂತ ವೈದ್ಯ ವಿಷ್ಣು, ಕಣ್ಣು ತಜ್ಞರು ಮನೋಜ್, HIO ಈರಣ್ಣ, CHO ಜಾಫರ್, PHCO ಮಂಜುಳಾ, PPHF ಸಿಬ್ಬಂದಿ ನಾಗರತ್ನ, ಸಲ್ಮಾ, ಪ್ರಭಾಕರ್, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಗ್ರಾಮದ 100 ಜನರು ಭಾಗಿಯಾಗಿದ್ದರು.
ಟಮಾಟೆನೇ ನಮ್ಮ ಸೇಪಣ್ಣ ಬಡವರು ಸೇಪಣ್ಣ ಯಾವುದು ಇದು ಒಂದು PPHF ಅಂತೇಳಿ. PPHF ಅಂದರೆ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್, ಅಂದರೆ ಜನರಿಂದ ಜನರಿಗೋಸ್ಕರ ಒಂದು ಕಾರ್ಯಕ್ರಮ. ಇದು ನಮ್ಮದು ಇದು ಫಸ್ಟ್ ಬಂದಿರೋದು. ನಮ್ಮದು ಒಂದು ವರ್ಷ ಆಯಿತು ನಮ್ಮ ರಾಯಚೂರಿಗೆ ಬಂದು. ನಮ್ಮ ಕರ್ನಾಟಕದಲ್ಲೇ ನಮ್ಮ ರಾಯಚೂರು ಒಂದು ಆಯ್ಕೆ ಆಗಿರೋದು, ಬೇರೆ ಯಾವ ಊರು ಆಯ್ಕೆ ಆಗಿಲ್ಲ. ಇನ್ನೂ ಒಂದು ಮೈಸೂರಲ್ಲಿ ಆಯ್ಕೆ ಆಗ್ಯದ. ಅದರಲ್ಲಿ ನಾವು ಫಸ್ಟು ಒಂದು 6 ತಿಂಗಳು ನಾವು ರಾಯಚೂರು ತಾಲೂಕು ಮಾಡಿದ್ವಿ. ಅಲ್ಲಿ ಸಕ್ಸಸ್ ಆಯಿತು. ಅಲ್ಲಿ ಸಕ್ಸಸ್ ಆದಮೇಲೆ ಹಿಂದುಳಿದಕ್ಕಂಥ ದೇವದುರ್ಗ ತಾಲೂಕು ಅಂತೇಳಿ ಒಂದು 5 PSC ಕಡೆ ದೇವದುರ್ಗ ತಾಲೂಕು ತೊಗೊಂಡಿದ್ದೀವಿ. ಒಂದು ರಾಮದುರ್ಗ, ಗಬ್ಬೂರು, ಮಸರಕಲ್ಲು, ಕೊಪ್ಪರ, ಗಲಗ ಅಂತೇಳಿ. ಇನ್ನು ಒಂದು ಮಸ್ಕಿ ತಾಲೂಕು, ಒಂದು ಬಳಗನೂರು ಅಂತ ಹೇಳಿ ತೊಗೊಂಡಿದ್ದೀವಿ. ಈ 6 PSCಗಳಲ್ಲಿ ನಮ್ಮ PPHF ಕಡೆಯಿಂದ BP ಶುಗರ್ ಟೆಸ್ಟ್ ಮಾಡೋದು, ಮತ್ತು ಹಳ್ಳಿಗೆ ಹೋಗಿ ಮತ್ತು ಮಹಿಳೆಯರಿಗೆ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮಾಡೋದು, ಈ ಥರ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಡ್ತೀವಿ.